ಕಾಂಗ್ರೆಸ್ ಪಾಳ್ಯದಲ್ಲಿ ಮತ್ತೆ ಜೋರಾದ ಬದಲಾವಣೆ ಚರ್ಚೆಯಾಗ್ತಾ ಇದೆ. ಮೇ 15ಕ್ಕೆ ಡಿಕೆಶಿಗೆ ಒಳ್ಳೆಯದಾಗಲಿದೆ ಅಂತ ಕುಣಿಗಲ್ ಶಾಸಕ ಹೇಳ್ತಾ ಇದ್ದಾರೆ. ಒಡಂಬಡಿಕೆ ಆಗಿತ್ತು, ಪರಿಪೂರ್ಣತೆಗೆ ಜನರು ಕಾಯ್ತಾ ಇದ್ದಾರೆ. ಆ ಕಡೆ ಜನರು ಮುಖ ಮಾಡಿ ನೋಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ವಿಚಾರವಾಗಿ ನಾನು ಮಾತಾಡಬಾರದು, ನೋಟಿಸ್ ಕೊಟ್ಟಿದ್ದಾರೆ ಅಂತ ಕುಣಿಗಲ್ ಶಾಸಕ ರಂಗನಾಥ್ ಹೇಳ್ತಾ ಇದ್ದಾರೆ. ಮೇ 10ಕ್ಕೆ ಡೇಟ್ ಫಿಕ್ಸ್ ಆಗಿದೆ. ಡಿ.ಕೆ. ಶಿವಕುಮಾರ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರೆ ಮುಖ್ಯಮಂತ್ರಿಗಳಾಗಿ ಅನ್ನುವಂಥದ್ದು ಒಂದು ಚರ್ಚೆ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಆ ಥರ ಇದ್ರೆ ಕಾದು ನೋಡೋಣ, ಒಳ್ಳೇದಾಗಲ್ಲ. ವೈಯಕ್ತಿಕ ಅಭಿಪ್ರಾಯದಲ್ಲ ಒಂದೇ ಅಲ್ಲ, ಇಲ್ಲಿ ಭಾಳಷ್ಟು ಜನ ಶಾಸಕರು ಇದ್ದಾರೆ. ಇವತ್ತಿನ ದಿನ ಭಾಳಷ್ಟು ಜನರು ಏನು ಒಡಂಬಡಿಕೆ ಆಗಿತ್ತು ಅದು ಪರಿಪೂರ್ಣತೆಯಲ್ಲಿ ಆಗಲಿ ಅನ್ನೋ ಒಂದು ವಿಚಾರನ ಇಡೀ ಕರ್ನಾಟಕ ಜನತೆ ಮಾತಾಡ್ತಿರೋಂಥದ್ದು ತಾವೆಲ್ಲ ಕೇಳ್ಪಟ್ಟಿದ್ದೀರಿ. ಸೊ ಆ ಕಡೆ ಜನರು ಮುಖ ಮಾಡಿ ನೋಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ನಾನು ಮಾತಾಡಕೂಡ್ದು, ಯಾಕಂದ್ರೆ ನನಗೂ ನೋಟಿಸ್ ಕೊಟ್ಟಿದ್ದಾರೆ ಮಾತಾಡಬಾರ್ದು ಅಂತ. ಹೈಕಮಾಂಡ್ ಪುರ ಹಿಂಗೆ ಮುಖ ಮಾಡಿ ನೋಡ್ತಾ ಇದ್ದೀವಿ. ಬರಲಿ, ಮೇ 15 ಇದೆ. ಬಿಗ್ ಗಿಫ್ಟ್ ಕೊಡುತ್ತೆ ಸರ್ ಹೈಕಮಾಂಡ್. ಒಳ್ಳೇದಾಗುತ್ತೆ, ಗ್ಯಾರಂಟಿ ಆಗುತ್ತೆ ಸರ್, ಒಳ್ಳೇದಾಗುತ್ತೆ. ರಾಜ್ಯ ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ ಶಾಸಕ ಆಕ್ರೋಶ ಹೊರಹಾಕಿದ್ದಾರೆ. ಗೃಹ ಸಚಿವರಿಗೆ ಶಾಕ್ ನೀಡಿದ್ದಾರೆ ಕಾಂಗ್ರೆಸ್ ಶಾಸಕ ರಂಗನಾಥ್. ನಿಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತ ಶಾಸಕ ಡಾಕ್ಟರ್ ರಂಗನಾಥ್ ಹೇಳ್ತಾ ಇದ್ದಾರೆ. ತುಮಕೂರು ಕೆಡಿಪಿ ಸಭೆಯಲ್ಲಿ ಬಹಿರಂಗವಾಗಿ ಅಸಮಾಧಾನ. ಫಸಲ್ ಬಿಮಾ ಯೋಜನೆಯಲ್ಲಿ ಕುಣಿಗಲ್ ಫ್ಲಾಪ್ ಆಗಿದೆ. ಶಾಸಕ ಗರಂ ಆಗಿದ್ದಾರೆ. ಫಸಲ್ ಬಿಮಾ ಯೋಜನೆಯ ಪ್ರಗತಿ ಪರಿಶೀಲನೆ ವೇಳೆ ಈ ಆಕ್ರೋಶ ಹೊರಗೆ ಬಂದಿದೆ. ಕುಣಿಗಲ್ ಹಿಂದೆ ಬಿದ್ದಿದೆ, ಶಾಸಕರೇ ಏನಂತೀರಿ ಅಂತ ಗೃಹ ಸಚಿವರು ಹೇಳ್ತಾರೆ. ಜನರಿಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ, ಅಧಿಕಾರಿಗಳಿಂದ ಕೆಲಸ ಆಗ್ತಾ ಇಲ್ಲ. ಕೆಡಿಪಿ ಸಭೆಯಲ್ಲಿ ತಮ್ಮ ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ ಶಾಸಕ ಆಕ್ರೋಶ ಹೊರಹಾಕಿದ್ದಾರೆ. ಶಿರಾದಲ್ಲಿ 17,000 ಆಗುತ್ತೆ, ಆಮೇಲೆ ಚಿತ್ತೂರಲ್ಲಿ 9,000 ಆಗುತ್ತೆ. ಇಲ್ಲಿ ಬರೀ 1,450 ಜನ ರಿಜಿಸ್ಟರ್ ಮಾಡ್ತಾರೆ ಅಂದರೆ ಏನು ಶಾಸಕರ ಏನಾದ್ರು ಕಾರಣ ಇದೆಯಾ? ನಿಮ್ಗೆ ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಲಾಸ್ಟ್ ಟೈಮ್ ಕ್ರಾಪ್ ಫೇಲ್ಯೂರ್ ಆಗಿತ್ತು. ಅವ್ರಿಗೆಲ್ಲರೂ ನಾವು ಸರ್ಕಾರದ ವತಿಯಿಂದ ಕಾಂಪನ್ಸೇಷನ್ಸ್ ವಿಚಾರದಲ್ಲಿ ಅವ್ರಿಗೆ ನಂಬಿಕೆ ಬರೋಂಥ ಕೆಲಸ ನಾವು ಮಾಡಿಲ್ಲ ಅನ್ನೋದನ್ನ ತೋರಿಸ್ತಿದೆ ಅನ್ಸುತ್ತೆ ನನಗೆ. ಆ ವಿಚಾರದಲ್ಲಿ ನಾನು ಅಷ್ಟೇ ಮೇಲೆ ಜಾಗೃತಿ ಮೂಡಿಸೋಂಥ ಪ್ರಯತ್ನ ಮಾಡಿದ್ದೀನಿ. ಈಗ ತಾವು ಅಧ್ಯಕ್ಷರಿದ್ದೀರಿ, ಒಂದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿನ ಅಧಿಕಾರಿಗಳು ಕೊಟ್ಟು ಜಾಗೃತಿ ಮೂಡಿಸೋಂಥ ಕಾರ್ಯಕ್ರಮನ ಮಾಡಲಿಕ್ಕೆ ನಾನು ಕೈಗೊಳಿಸ್ತೀನಿ. ತಾವೆಲ್ಲ ನಿರ್ದೇಶನ ಕೊಡಬೇಕು ಸರ್. ಮಾಧ್ಯಮಗಳ ಮುಂದೆ ಉಲ್ಟಾ ಹೊಡೆದಿದ್ದಾರೆ ಶಾಸಕ ಡಾಕ್ಟರ್ ರಂಗನಾಥ್. ಫಸಲ್ ಬಿಮಾ ಯೋಜನೆ ಕೇಂದ್ರ ಸರ್ಕಾರದ್ದು ಅಂತ ರಂಗನಾಥ್ ಹೇಳಿದ್ದು. ಕೇಂದ್ರ ಸರ್ಕಾರದ ವಿಮೆ ವಿಚಾರದಲ್ಲಿ ನಮ್ಮ ರೈತರಿಗೆ ನಂಬಿಕೆ ಇಲ್ಲ. ನಮ್ಮ ತಾಲೂಕಿನ ರೈತರಿಗೆ ವಿಮೆಯ ವಿಮರ್ಶೆ ಆಗಬೇಕು. ಸರ್ಕಾರದ ವಿರುದ್ಧ ನಾನು ಈ ಮಾತನ್ನ ಹೇಳಲು ಆ ಪದ ಬಳಸಿದ್ದೆ. ಕೇಂದ್ರಕ್ಕೆ ವಿರೋಧ ಮಾಡಬೇಕೆಂಬ ವಿಚಾರದಲ್ಲಿ ಹೇಳಿದ ಮಾತು ಅಂದಿದ್ದಾರೆ. ಈ ಫಸಲ್ ವಿಮೆಯ ವಿಚಾರದಲ್ಲಿ ಅದು ನಮ್ಮ ಸರ್ಕಾರದಲ್ಲ, ಕೇಂದ್ರ ಸರ್ಕಾರದ್ದು. ಸೊ ಆ ವಿಚಾರದಲ್ಲಿ ಫಾರ್ಗೆಟ್ ಅಬೌಟ್ ಎನಿಥಿಂಗ್. ನಮ್ಮ ಸರ್ಕಾರನೋ ಇಲ್ಲ ಕೇಂದ್ರ ಸರ್ಕಾರನೋ, ಆ ವಿಮೆಯ ಪಾಲಿಸಿ ಇದೆಯಲ್ಲ ಅದು ರೈತರ ವಿರೋಧ ಇದೆ. ಸೊ ಹಾಗಾಗಿ ಅದನ್ನು ನಾನು ಭಾಳ ಸಲ ಆರ್ಗ್ಯೂ ಮಾಡ್ತಾಯಿದ್ದೀನಿ, ವಾದ ಮಾಡ್ತಾಯಿದ್ದೀನಿ. ಹೇಗಾದರೂ ಮಾಡಿ ನಮ್ಮ ತಾಲೂಕಿನ ರೈತರಿಗೆ ಅನುಕೂಲ ಆಗುತ್ತೆ, ವಿಮೆಯ ವಿಮರ್ಶನೆ ಆಗಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಸರ್ಕಾರದ ವಿರುದ್ಧ ಈ ಮಾತನ್ನು ಹೇಳಲಿಕ್ಕೆ ಒಂದು ಪದ ಬಳಕೆ ಮಾಡಿದೆ. ಕೇಂದ್ರ ಸರ್ಕಾರದ ವಿಮೆಯ ವಿಚಾರದಲ್ಲಿ ನಮ್ಮ ರೈತರಿಗೆ ನಂಬಿಕೆ ಇಲ್ಲ. ಹಿಂದೆ ಭಾಳಷ್ಟು ಬಾರಿ ನಾನು ಅದನ್ನು ಹೇಳಿದ್ದೇನೆ. ವಿಮೆನ ಬದಲಾವಣೆ ಮಾಡಬೇಕು ಅನ್ನೋದನ್ನು ಏನು ಪ್ಯಾರಾಮೀಟರ್ಸ್ ಇದೆಯಲ್ಲ, ಅದಕ್ಕೆ ಯಾರು ಸ್ಟಿಕ್ ಇದೆಯಲ್ಲ, ಮಾನದಂಡಗಳು, ಅದು ಸರಿ ಇಲ್ಲ ಅನ್ನೋದನ್ನು ನಾನು ಹೇಳ್ತಾ ಬಂದಿದ್ದೀನಿ. ಅದನ್ನು ಈಗಲೂ ಹೇಳ್ತೀನಿ. ನಮ್ಮ ಸರ್ಕಾರನೂ ಅದನ್ನು ಕೇಂದ್ರ ಸರ್ಕಾರಕ್ಕೆ
ವಿರೋಧ ಮಾಡಬೇಕು ಅನ್ನೋ ವಿಚಾರದಲ್ಲಿ ನಾವು ತಗೋಬೇಕು ಅಂತ ಹೇಳಿರೋಂಥ ಮಾತು. ಈ ಫಸಲ್ ಬಿಮಾ ವಿಷಯನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.